ಸ್ಟಾರ್ಟ್ ಮಾಡ್ಲಾ? ನೀರು ಹಾಕ್ತಿರಲ್ಲಿ अमृतधारे कोटि जनुम जगातीनि अमृतधारे. ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಅಮುರೆಡ್ಡಿ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಫುಲ್ ಜೋಶಿಂದ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಅಮಾವಾಸ್ಯೆ ಒಂದು ವಿಡಿಯೋ ಆ್ಯಂಡ್ ಡೈಲಿ ವ್ಲಾಗ್ ಹೇಗಿರುತ್ತೆ ಅಂತ ನಾನು ನಿಮಗೆ ಈ ಒಂದು ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಸೊ ದಿಸ್ ಈಸ್ ಮೈ ಡೈಲಿ ವ್ಲಾಗ್. ಎಸ್ ಗೈಸ್, ಬೆಳಗ್ಗೆ ತುಂಬಾ ಬೇಗನೆ ಎದ್ದೆ. ಯಾಕೆ ಅಂತಂದರೆ ಆ ಅಕ್ಕಪಕ್ಕ ಎಲ್ಲ ಮೀನ್ಸ್ ನಮ್ಮ ಮನೆ ಮುಂದ್ಗಡೆ ಏನು ಕೆಳಗಡೆ ಸೈಡ್ ಖಾಲಿ ಇದೆ, ಸೊ ಅಲ್ಲಿ ಮನೆ ಕಟ್ಸ್ತಾ ಇದ್ದಾರೆ. ಸೊ ಹಾಗಾಗಿ ಫುಲ್ ಗುರ್ರ್ ಅಂತ ಸೌಂಡ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಏನು ಮಾಡೋದು, ಏನೂ ಮಾಡೋಕ್ಕಾಗಲ್ವಲ್ಲ. ಸೊ ಹಾಗಾಗಿ ಬೇಗನೆ ಎದ್ಬಿಟ್ಟೆ. ಟೈಮ್ ಇವಾಗ 6:30 ಆಗಿದೆ. ಸೊ ಬೆಳಗ್ಗೆ ಬೇಗ ಎದ್ದು ಅಮಾವಾಸ್ಯೆ ಪೂಜೆನ ನೀಟಾಗಿ ಮಾಡಿಕೊಂಡೆ, ಅಂದರೆ ಹೊಸಲು ಪೂಜೆ ಮಾಡಿಕೊಂಡೆ ಇವಾಗ ನಾನು. ಸೊ ಇವತ್ತು ಬೆಳಗ್ಗೆ ಜಾವ ಹೇಗಿರುತ್ತೆ ಏನು ಅಂತ ತೋರಿಸ್ತೀನಿ ಬನ್ನಿ. ಸೊ ನಾನು ಬೆಳಗ್ಗೆ ಎದ್ದ ಮೇಲೆ ಸೊ ಫಸ್ಟು ನನಗೆ ಎದ್ದ ತಕ್ಷಣ ನಾನೇನಾದ್ರು ಬೇಗ ಎದ್ದರೆ ನನಗೆ ಈ ಥರ ಸನ್ರೈಸ್ ನೋಡೋಕ್ಕೆ ತುಂಬ ಇಷ್ಟ. ಸೊ ಇವಾಗ ಸೂರ್ಯೋದಯ ಆಗ್ತಾ ಇದೆ ಸೈಡಲ್ಲಿ, ಹಾಗೆಯೇ ಸೊ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಫುಲ್ ಖುಷಿ ಆಗುತ್ತೆ. ಆ್ಯಕ್ಚುಲಿ ಗ್ರಹಣ ಇದೆ ಅಂತ ಹೇಳ್ತಾ ಇದ್ರು ಗೈಸ್, ಡೈರೆಕ್ಟಾಗಿ ನೋಡೋಕ್ಕಾಗಲಿಲ್ಲ. ಸೊ ಜಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಏನು ಮಾಡೋದು, ಮೇಲ್ಗಡೆ ಹೋಗಲಿಲ್ಲ ನಾನು, ಇಲ್ಲಾಂದರೆ ತೋರಿಸ್ತಾ ಇದ್ದೆ. ಎಲ್ಲ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಗ್ರಹಣ ಇದೇನೋ ಇಲ್ವೋ ನಂಗೆ ಗೊತ್ತಿಲ್ಲ. ಬಟ್ ಗ್ರಹಣ ಇದ್ದರೆ ಒಂದು 5 ನಿಮಿಷ ಬಂದು ಹೋಗುತ್ತೆ ಅಂತ ಹೇಳಿದ್ರು. ನಂಗೆ ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಹಾಗಾಗಿ ನಾನೇನು ಮೇಲ್ಗಡೆ ಎಲ್ಲ ಹೋಗಲಿಲ್ಲ, ಇಲ್ಲೇ ಮನೆ ಒಳಗಡೆನೇ ಇದ್ದಿದ್ದು. ಸೊ ಇವಾಗ ಟೀ ಕುಡಿತಾ ಇದ್ದೀನಿ. ಎಸ್ ಗೈಸ್, ಟೀ ಆ್ಯಕ್ಚುಲಿ ನಾನು ಟೀ ಕುಡಿಯೋದು ಬಿಟ್ಟು ತುಂಬ ದಿನ ಆಗಿತ್ತು. ಬಟ್ ಏನು ಮಾಡಲಿ, ಫುಲ್ ಹೆಡ್ಡೇಕ್ ಇತ್ತಲ್ವ. ಸೊ ಹಾಗಾಗಿ ನಾನು ಜಸ್ಟ್ ಇವತ್ತು ಸೆಕೆಂಡ್ ಟೈಮ್ ಕುಡಿತಾ ಇರೋದು ನಾನು. ಅಂದರೆ ಇಷ್ಟು ದಿನ ಡಯಟಿಂಗಲ್ಲಿ ಇದ್ದಿದ್ದು ಸೆಕೆಂಡ್ ಟೈಮ್ ನಾನು ಟೀ ಕುಡಿತಾ ಇರೋದು. ಲೈಕ್ 1 ಟೈಮ್ 2 ಟೈಮ್ ಕುಡಿದ್ರೆ ಏನಾಗಲ್ವಲ್ಲ, ದಟ್ಸ್ ವೈ ನಾನು ಹೆಡ್ಡೇಗಿಗೋಸ್ಕರ ಬೆಳಗ್ಗೆ ಎದ್ದ ತಕ್ಷಣ ಇದೊಂದು ಟೀನ ಕುಡಿತಾ ಇದ್ದೀನಿ. ಆ್ಯಂಡ್ ಇವಾಗ ನಾನು ಬೆಳಗ್ಗೆ ಎದ್ದು ರಕ್ಷಿತ್ಗೆ ಆಗಲಿ ಟಿಫಿನ್ಗೆ ಮತ್ತು ಮಧ್ಯಾಹ್ನ ಊಟಕ್ಕೆ ಎರಡಕ್ಕೂ ರೆಡಿ ಮಾಡ್ಕೋಬೇಕಲ್ವ. ಸೊ ಹಾಗಾಗಿ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಬೀಟ್ರೂಟ್ ಪಲ್ಯ ಮಾಡ್ತಾಯಿದ್ದೀನಿ ಇವತ್ತು ನಾನು. ಸೊ ಬೀಟ್ರೂಟ್ ಪಲ್ಯಗೆ ಫಸ್ಟ್ ಬೀಟ್ರೂಟ್ ತೊಗೊಂಡಿದ್ದೀನಿ ಆ್ಯಂಡ್ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಬೀಟ್ರೂಟ್ ಪೂರ್ತಿ ಅಂದರೆ ತುಂಬ ದೊಡ್ಡದಿದೆ. ಸೊ ಅದರಲ್ಲಿ ನಾನು ಅರ್ಧ ಹೆಚ್ಕೊಂಡು ಅರ್ಧ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಬೀಟ್ರೂಟ್ ಪಲ್ಯ ಮಾಡ್ಕೋತಾ ಇದ್ದೀನಿ. ಏನಪ್ಪ ಅಂತಂದರೆ ಬೀಟ್ರೂಟ್ ನ್ಯಾಚುರಲ್ ಕಲರ್ ನೋಡಿ ಗೈಸ್ ಹೇಗಿದೆ, ರೆಡ್ ಕಲರ್ ಅಲ್ವಾ. ಸೊ ಅದನ್ನು ಅದನ್ನ ಲಿಪ್ಸ್ಟಿಕ್ ಥರ ತುಟಿಗೆ ಹಚ್ಕೊಳ್ಳೋ. ಆ್ಯಕ್ಚುಲಿ ವೀಡಿಯೋ ಮಾಡುವಾಗ ಒಂದ್ಸರಿ ಹಚ್ಕೊಳ್ಳೋ ಅನ್ನೋ ಫೀಲು ಆಯಿತಾ. ಬಟ್ ಟೈಮ್ ಆಗೋಗ್ಬಿಟ್ಟಿದೆ, ಎಷ್ಟೇ ಬೇಗ ಇದ್ದರೂ ಇವತ್ತು ತುಂಬ ಟೈಮ್ ಆಗೋಗಿತ್ತು. ಅದಕ್ಕೋಸ್ಕರ ಇದು ಮಾಡಲಿಲ್ಲ. ಆ್ಯಕ್ಚುಲಿ ನ್ಯಾಚುರಲಾಗಿ ಮಾಡ್ಕೊಬೋದು. ಲೈಕ್ ವ್ಯಾಸ್ಲಿನ್ ಇದು ಮಾಡಿಬಿಟ್ಟು ಇದನ್ನು ನಾವು ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಕುದಿಸ್ಬಿಟ್ಟು ಸ್ಮ್ಯಾಶ್ ಮಾಡಿಕೊಂಡ್ರೆ ವ್ಯಾಸ್ಲಿನ್ ಜೊತೆ ಮಿಕ್ಸ್ ಮಾಡಿದ್ರೆ ಇದು ಆ್ಯಕ್ಚುಲಿ ನ್ಯಾಚುರಲ್ ಕಲರ್ ಲಿಪ್ಸ್ಟಿಕ್ ಆಗುತ್ತೆ. ಮಾಡೋಣ, ಇನ್ನು ಮುಂದಿನ ದಿನಗಳಲ್ಲಿ ಟ್ರೈ ಮಾಡುವ, ಓಕೆನಾ. ಸೊ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾನು ತುಂಬ ದೊಡ್ಡದಾಗಿ ಮಾಡ್ಕೋತಾ ಇದ್ದೆ, ಬಟ್ ರಕ್ಷಿತ್ ತಿನ್ನಲ್ಲ ಗೈಸ್. ಅಂದರೆ ಹೋಳು ಏನಿರುತ್ತೋ ಈ ಬೀಟ್ರೂಟ್ಗಳನ್ನ ತಿನ್ನಲ್ಲ ಅವನು. ಚಿಕ್ಕದಾಗಿ ಮಾಡಬೇಕು ಆಯಿತಾ. ಅದು ಚಿಕ್ಕದಾಗಿ ಮಾಡಿದ್ರು ತಿನ್ನಲ್ಲ, ಅವನಿಗೆ ಹೆರ್ಜಬೇಕು. ಈಗ ನಾನೊಂದು ಸ್ವಲ್ಪ ಅರ್ಧ ಹೋಲ್ಡ್ ಮಾಡ್ಕೊಂಡಿದ್ದೀನಿ, ಇನ್ನರ್ಧ ಏನು ಮಾಡ್ಕೋತೀನಿ ಗೊತ್ತಾ, ಹೆರ್ಚ್ಕೋತೀನಿ. ಯಾಕಂದರೆ ಅವ್ನು ತಿನ್ನಲ್ವಲ್ಲ. ಸೊ ಹಾಗಾಗಿ ಅದಕ್ಕೋಸ್ಕರ ನಾನು ತುರೆಮಣೆ ತೊಗೊಂಡ್ಬಿಟ್ಟು ಹೆರ್ಜೋದು. ಅವನಿಗೆ ಅದು ಬಾಯಲ್ಲಿ ಸಿಕ್ಕರೆ ಒಂಥರ ಅನಿಸುತ್ತಂತೆ. ಆ್ಯಂಡ್ ಇದೊಂದು ಸ್ವಲ್ಪ ಸ್ವೀಟಾಗಿ ಬರುತ್ತೆ ಗೊತ್ತಾ ನಿಮಗೆ. ಸೊ ಸ್ವೀಟಾಗಿ ಬರಬಾರ್ದು ಅಂತ ನಾನು ಸ್ವಲ್ಪ ಜಾಸ್ತಿ ಖಾರನೇ ಮಾಡಿರ್ತೀನಿ ಬೀಟ್ರೂಟ್ ಪಲ್ಯನ. ಸೊ ಹಾಗಾಗಿ ನೋಡಿ ನೀವೇ, ಈಗ ನಾನು ಹೆರ್ಚ್ಕೋತಾ ಇದ್ದೀನಿ. ಸೊ ಅವನಿಗೆ ಹೆರ್ಚ್ಕೊಂಡು ತಿನ್ನೋದೇ ಇಷ್ಟ, ಹೋಳು ಸಿಗಬಾರ್ದಲ್ಲ ಅವನಿಗೆ, ಅದಕ್ಕೋಸ್ಕರ ನಾನು ಹೆರ್ಚ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಹೆರ್ಚ್ಬಿಟ್ಟು ಕ್ಯಾರೆಟ್ ಹಲ್ವ ಎಲ್ಲ ತಿಂದಿರ್ತೀನಿ, ಬಟ್ ಬೀಟ್ರೂಟ್ ಹಲ್ವ ಯೂಶ್ವಲಿ ತಿಂದಿರಲ್ಲ ಅಲ್ವಾ. ತಿಂದಿರ್ತಿರಲ್ಲ ಗೊತ್ತಿಲ್ಲ, ಬಟ್ ಕ್ಯಾರೆಟ್ ಹಲ್ವಕ್ಕಿಂತ ಬೀಟ್ರೂಟ್ ಹಲ್ವ ಸೂಪರಾಗಿ ಬರುತ್ತೆ ಗೈಸ್. ಬಟ್ ಒಂದ್ಸರಿ ನಿಮಗೆ ಟ್ರೈ ಮಾಡಿ ರೆಸಿಪಿ ತೋರಿಸ್ತೀನಿ ಆಯಿತಾ. ಅದೇನು ಅಷ್ಟೊಂದು ಇದಲ್ಲ. ಬೀಟ್ರೂಟ್ ಹಲ್ವ ಅಂತಂದರೆ ಕ್ಯಾರೆಟ್ ಹಲ್ವ ಏನು ಮಾಡಿರ್ತೀವೋ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರ ಬರುತ್ತೆ, ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಗೈಸ್, ಓಕೆನಾ. ಸೊ ನಾನಿವಾಗ ನೀಟಾಗಿ
ಸೈಡಲ್ಲಿ ಒಂದು ಸ್ವಲ್ಪ ಹೇರ್ ಚಿಟ್ಕೊಂಡಿದ್ದೀನಿ. ಸೊ ಪಲ್ಯಕ್ಕೆ ಫಸ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ ಗೈಸ್, ಬೆಳಗ್ಗೆ ಇದು ಆ್ಯಕ್ಚುಲಿ ನಾನು ಥರ್ಡ್ ಟೈಮ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ರೊಟ್ಟಿನ. ಇಲ್ಲ ಅಂತಂದರೆ ಯೂಶ್ವಲಿ ನಾನು ನೈಟೇ ಮಾಡೋದು, ಯಾಕಂದರೆ ಟೈಮ್ ಹಿಡಿಯುತ್ತಲ್ವ ರೊಟ್ಟಿ ಅಂತ ಅಂದರೆ. ಸೊ ಅದಕ್ಕೋಸ್ಕರ ಸೊ ಇವಾಗ ನಾನು ಬೀಟ್ರೂಟ್ ಪಲ್ಯ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ಬೀಟ್ರೂಟ್ ಪಲ್ಯ ಕಂಪ್ಲೀಟೆಡ್. ಮೇಲ್ಗಡೆ ನಾನು ಮತ್ತೆ ಈರುಳ್ಳಿ ಹೆಚ್ಚಿಬಿಟ್ಟು ಹಾಕಿದ್ದೀನಿ. ಯಾಕೆ ಅಂತಂದರೆ ಆ ಒಂದು ಟೇಸ್ಟ್ ಬೇರೆ ಥರ ಸಿಗುತ್ತೆ ಗೈಸ್. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಆಯಿತಾ. ನಾವು ಮುಂಚೆ ಎಲ್ಲ ಹಾಕಿಬಿಟ್ಟು ಉಪ್ಪು ಹಾಕಿರ್ತೀವಲ್ಲ, ಸೊ ಬೆಂದೋಗಿರುತ್ತೆ. ಅದಾದಮೇಲೆ ಮೇಲ್ಗಡೆ ಈರುಳ್ಳಿ ಹಾಕಿ ತುಂಬ ಚೆನ್ನಾಗಿ ಬಂದಿರುತ್ತೆ. ಸೊ ಇವಾಗ ನಾನು ರೊಟ್ಟಿ ಮಾಡೋಕ್ಕೋಸ್ಕರ ನೀರನ್ನ ಕುದಿಸ್ಕೊತಾ ಇದ್ದೀನಿ, ಬಿಸಿ ನೀರು ಆಯಿತಾ, ಬಿಸಿ ಆಗಿರಬೇಕು ನೀರು. ಸೊ ಅದಕ್ಕೋಸ್ಕರ ಕುದಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಇವಾಗ ನಮ್ಮ ಕಡೆಗೆ ಹೇಳ್ಬೇಕಂದ್ರೆ ಒಡ್ಡು ಕಟ್ಟೋದು ಅಂತ ಹೇಳ್ತಾರೆ ಆಯಿತಾ. ಅಂದರೆ ನೀರು ಹೋಗಬಾರ್ದು ಹೊರಗಡೆ. ಸೊ ಹಾಗಾಗಿ ಆ ಥರ ಒಡ್ಡು ಕೊಟ್ಕೊಳ್ಳೋ ಥರ ಮಾಡಿಕೊಂಡು ಅದಕ್ಕೆ ನೀರು ಹಾಕಿ ಕಲಿಸ್ಕೊಳ್ಳೋದು. ಸೊ ಕಲಿಸ್ಕೊಂಡೆಲ್ಲ ಆದಮೇಲೆ ಹಿಟ್ಟನ್ನು ತುಂಬ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಬರುತ್ತೆ. ನಾನೇನು ಲಾಸ್ಟ್ ಟೈಮು ತೋರಿಸಿದ್ದೆ ಅನಿಸುತ್ತೆ ನಿಮಗೆ. ನಾನು ಕೂಡ ಇವಾಗ ತಾನೇ ಮಾಡ್ತಾಯಿದ್ದೀನಿ, ಇವಾಗ ತಾನೇ ಕಲ್ತ್ಕೊಂಡಿದ್ದೀನಿ ರೊಟ್ಟಿನ. ಇಲ್ಲಾಂದರೆ ನನ್ನ ರೊಟ್ಟಿ ಹರಿದೋಗೋದು, ನೀಟಾಗಿ ಬರೋಲ್ಲ. ಸೊ ಇದು ಫಸ್ಟ್ ಒಂದು ರೊಟ್ಟಿ ನೋಡಿ ಹೆಂಗಾಗಿದೆ. ಇದೇ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ನೆಕ್ಸ್ಟ್ ಬರ್ತಾ ವಿಡಿಯೋ ರೊಟ್ಟಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವೇ ನೋಡಬಹುದು ಆಯಿತಾ. ಬೇಕಾದ್ರೆ ಲೈವಾಗಿ ಅದೇ ನಾನು ವೀಡಿಯೋ ಮಾಡಿಕೊಂಡೇ ಮಾಡ್ತಾಯಿದ್ದೀನಿ. ಇವನ್ ನಾನು ಸ್ಟ್ಯಾಂಡ್ ಕೂಡ ಯೂಸ್ ಮಾಡ್ತಾಯಿಲ್ಲ, ನಾನು ಕೈಯಲ್ಲಿ ಇಟ್ಕೊಂಡೇ ಮಾಡ್ತಾಯಿದ್ದೀನಿ ಹತ್ರದಿಂದ ಆಯಿತಾ. ಇವಾಗ ಇಷ್ಟೊಂದು ಹರಿದಿದೆ ಅಲ್ವಾ ಫಸ್ಟ್ ರೊಟ್ಟಿ. ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಅನ್ನಷ್ಟರಲ್ಲಿ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ನೀವೇ ನೋಡಿ, ಓಕೆನಾ. ಸೊ ನೋಡಿ ಗೈಸ್, ಇದು ಥರ್ಡ್ ಅಂತ ಫೋರ್ತ್ ರೊಟ್ಟಿ ಇದು ಆಯಿತಾ. ಎಷ್ಟು ಚೆನ್ನಾಗಿ ಬಂದಿದೆ, ಓಕೆನಾ. ಸೊ ಸೂಪರಾಗಿ ಬಂದಿದೆ, ನಂಗೆ ಇದೇ ಇಷ್ಟ ಗೈಸ್. ನಾನು ರೊಟ್ಟಿ ಮಾಡೋದು ಕಲ್ತ್ಬಿಟ್ಟೆ ಅನ್ನೋದು. ರೊಟ್ಟಿ ಮಾಡೋಕ್ಕತ್ರ ಏನೋ ಒಂದು ಎಮೋಷನ್, ಏನೋ ಒಂದು ಬಿಲ್ಡ್ ಆಗಿಬಿಡುತ್ತೆ ನನ್ನ ಒಳಗಡೆ. ವಾವ್, ನಾನು ರೊಟ್ಟಿ ಮಾಡ್ತಾಯಿದ್ದೀನಿ ಅಂತ. ಆಮೇಲೆ ಏನು ಅಂತಂದರೆ ತುಂಬ ದಪ್ಪ ಆಗೋಲ್ಲ ಗೈಸ್. ನಾನು ಫಸ್ಟಿಗೆ ಮಾಡ್ತಾಯಿದ್ದೀನಿ ಅಂದ್ರೂ ದಪ್ಪ ಆಗೋಲ್ಲ, ತೆಳ್ಳಗೆ ಬರುತ್ತೆ ಆಯಿತಾ. ಸೊ ಪಫ್ ಥರನೂ ಬರುತ್ತೆ. ನಂಗೆ ಫುಲ್ ಖುಷಿ ಆಗಿಬಿಡ್ತೀನಿ ನಾನು. ಸೊ ನೋಡಿ, ಇದು ಫಸ್ಟ್ ಒನ್ನು ಆಯಿತಾ. ಸೊ ಇವಾಗ ಮಾಡ್ತಾರೆ ಸೆಕೆಂಡ್ ಒನ್ನು, ಇದು ಸ್ವಲ್ಪ ಓಕೆ ಹಿಂಗಿದೆ, ಓಕೆನಾ. ನೆಕ್ಸ್ಟ್ ಇವಾಗ ಥರ್ಡ್ ಬರೋದನ್ನು ಮಾಡ್ತೀನಿ ನೋಡಿ. ಥರ್ಡು, ಫೋರ್ತ್ ಅದೆಲ್ಲ ಎಷ್ಟು ಚೆನ್ನಾಗಿ ಬಂದಿರ್ತವೆ ನೋಡಿದ್ರಾ, ಎಷ್ಟು ರೌಂಡಾಗಿ ಬಂದಿದೆ ಅಂತ. ಸೊ ಹಿಂಗೆ ಮಾಡ್ತಾ ಆಮೇಲೆ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಒಂದೊಂದೇ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಒಂದಿಷ್ಟು ಕಲಿಸ್ಕೊಂಡೆ, ಆಮೇಲೆಲ್ಲ ಹಾಕಿದೆ. ರಕ್ಷಿತ್ಗೆ ಕಮ್ಮಿ ಬಿತ್ತು, ಸೊ ಹಾಗಾಗಿ ಮತ್ತೊಂದು ಸರಿ ಕಲಿಸ್ಕೊಂಡು ಹಾಕಿದೆ. ಸೊ ರಕ್ಷಿತ್ಗೆ ಲಂಚ್ ಬಾಕ್ಸ್ನ ಹಾಕ್ತಾಯಿದ್ದೀನಿ ನಾನು ನೀಟಾಗಿ. ಈರುಳ್ಳಿ ಅಂದರೆ ಅವ್ನು ಡಯಟ್ ಇದ್ದಾನಲ್ವ, ಸೊ ಹಾಗಾಗಿ ಅವನಿಗೆ ರೊಟ್ಟಿ, ಈರುಳ್ಳಿ, ಆಮೇಲೆ ಸೌತೆಕಾಯಿ ಪಲ್ಯ, ಆಮೇಲೆ ಒಂದು ಸ್ವಲ್ಪ ಸಾಂಬಾರು ಹಾಕಿದ್ದೆ ನಾನು ಅವನಿಗೆ. ಸೊ ಲಂಚ್ ಬಾಕ್ಸ್ ರೆಡಿ ಆಗಿದೆ ರಕ್ಷಿತಂದು ಇವಾಗ. ಸೊ ಎಸ್, ನಾನಿವಾಗ ಫ್ರೆಶ್ ಆಗಿಬಿಟ್ಟು ಬಂದೆ. ರಕ್ಷಿತ್ ಕೂಡ ಆಫೀಸಿಗೆ ಹೊರಟರು. ಸೊ ನಾನು ಫ್ರೆಶ್ ಆಗಿ ಬಂದಿದ್ದಾಯಿತು. ಇವಾಗ ದೇವ್ರ ಮನೆ ಪೂಜೆ ಮುಗಿಸ್ಕೋಬೇಕು. ಸೊ ದೇವ್ರ ಮನೆ ಪೂಜೆ ಮಾಡಿ ಬಾಳೆಹಣ್ಣು ನೈವೇದ್ಯ ಮಾಡಿದೆ. ಆಮೇಲೆ ನಾನು ಕೂಡ ಟಿಫಿನ್ ಮಾಡಬೇಕಿತ್ತಲ್ವ, 11:30 ಆಗೋಗಿತ್ತು ನಾನು ಟಿಫಿನ್ ಮಾಡೋಷ್ಟರಲ್ಲಿ. ಸೊ ಹಾಗಾಗಿ ನಾನು ಕೂಡ ಟಿಫಿನ್ ಮಾಡ್ಕೋತಾ ಇದ್ದೀನಿ. ಇವಾಗ ಒಂದೇ ತುತ್ತು ತೆಗೆದುಬಿಟ್ಟು ತಿಂದರೆ ಹೆಂಗಿರುತ್ತೆ ಗೊತ್ತಾ. ಮುಂಚೆ ಆದರೆ ತಿನ್ನಲ್ಲ ಅಂತ ಹಠ ಮಾಡ್ತಿದ್ವಿ. ಇವಾಗ ನಾನೇ ರೊಟ್ಟಿ ಮಾಡಿಕೊಂಡು ನಾನೇ ಹೆಂಗೆ ತಿಂತಾಯಿದ್ದೀನಿ ನೋಡಿ ಗೈಸ್. ಸೂಪರ್ ಅಲ್ವಾ. ಒಂಥರ ಲೈಫ್ ಒಂಥರ ಚೇಂಜ್ ಆಗ್ತಾನೇ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ಒಂದ್ಸರಿ ನೆನೆಸ್ಕೊಂಡ್ರೆ ಅಮ್ಮನ ಹತ್ರ ಒಡ್ಸ್ಕೊಂಡಿರೋದುಂಟು ನಾನು ರೊಟ್ಟಿ ತಿನ್ನಲ್ಲ ಅಂತ. ಬಟ್ ಇವಾಗ ನಾನೇ ರೊಟ್ಟಿ ಮಾಡಿಕೊಂಡು ತಿನ್ನೋ ಥರ ಅಮೇಝಿಂಗ್ ಲೈಫ್ ಗೈಸ್ ಇದು. ಅದೇ ಕಾಲಚಕ್ರ ತಿರುಗ್ತಾನೇ ಇರುತ್ತೆ. ಮೇಲಿದ್ದಿದ್ದು ಕೆಳಗೆ ಹೋಗ್ಬೇಕು, ಕೆಳಗಿದ್ದು ಮೇಲೆ ಹೋಗ್ಬೇಕು. ದಿಸ್ ಈಸ್ ದ ಲೈವ್ ಆಗಿ ನಾನು ನನ್ನಷ್ಟಕ್ಕೆ ನಾನೇ ಆಗಿರೋದನ್ನು, ನನ್ನ ಮನಸ್ಸಲ್ಲಿ ಇರೋದನ್ನು, ಆಗಿದ್ದನ್ನು, ಇವಾಗ ಆಗ್ತಿರೋದನ್ನು ನಾನು ನಿಮ್ಮ ಮುಂದೆಗೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ಗೈಸ್, ಮತ್ತೇನಿಲ್ಲ. ಸೊ ದೇವ್ರ ಮನೆ ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಕ್ಕೆ ನಾನು ಕುತ್ಕೊಂಡಲ್ಲಿನೇ ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. 4 hours later. ಏನೇ ಆಗಲಿ ನಾನೇನು ಮಾಡ್ತಾಯಿದ್ದೀನಿ ಅಂತ ಅಂದರೆ, ಈ ಎರಡು ಅಲ್ಲ 1.5 ಪೊಟ್ಯಾಟೋನ ಕುದಿಸೋಕ್ಕೆ 1.5 ಲೀಟರ್ ಕುಕ್ಕರ್ನ ಯೂಸ್ ಮಾಡ್ತಾಯಿದ್ದೀನಿ. ಆಗುತ್ತೆ ಅಲ್ವಾ ಗೊತ್ತಿಲ್ಲ ಗೈಸ್, ಮಾಡುವ. ಯಾಕೆ ಅಂತ ಅಂದರೆ ನಮ್ಮ ಮನೇಲಿ ಇವತ್ತು ಅಮಾವಾಸ್ಯೆ ದಿನ ಎಲ್ಲ ಕೆಲಸ ಆಯಿತು ಗೈಸ್, ಎವ್ರಿಥಿಂಗ್ ಈಸ್ ಡನ್. ಬಟ್ ನನಗೆ ಇಷ್ಟ ಆಗದೆ ಇರೋದು ಒಂದೇ ಒಂದು ಕೆಲಸ. ಅದೇನು ಗೊತ್ತಾ?
ಸೊ ಈ ಪಾತ್ರೆಗಳನ್ನ ತೊಳಿಯೋಕ್ಕೆ ನನ್ನ ಕೈಯಲ್ಲಂತೂ ಆಗಲ್ಲ. ದಟ್ಸ್ ವೈ ಈ ಲೇಜಿನೆಸ್ ಇವತ್ತು ಲೇಜಿ ಪಾನಿಪುರಿ ಮಾಡ್ಕೋತಾ ಇದ್ರೆ ಅದಕ್ಕೋಸ್ಕರ 1.5 ಆಲೂಗಡ್ಡೆ ಕುದಿಯೋಕೆ 1.5 ಲೀಟರ್ ಕುಕ್ಕರ್ನ ಇಡ್ತಾಯಿದ್ದೀನಿ. ಇಂಥದ್ದೆಲ್ಲ ಯಾರು ಮಾಡೋಕ್ಕೆ ಚಾನ್ಸ್ ಇಲ್ಲ ಗಾಯ್ಸ್, ಇದನ್ನು ನಾನು ಮಾತ್ರ ಮಾಡೋಕ್ಕೆ ಚಾನ್ಸ್ ಇದೆ. ಅರ್ಥ ಆಯ್ತಾ? ಏನು ಅರ್ಥ ಆಯಿತು? ಇಡ್ತಾ ಇದ್ದೀನಿ, ಆಗುತ್ತೆ ಅಲ್ಲೋ ಗೊತ್ತಿಲ್ಲ, ನೋಡುವ. ಸೊ ನಾನಿವಾಗ ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಪಾನಿಪುರಿ ಇತ್ತಲ್ವಾ, ಸೊ ಅದಕ್ಕೆ ನಾನಿವಾಗ ಒಂದಕ್ಕೆ ಸ್ವೀಟ್ ಪಾನಿ ಪೌಡರ್, ಇನ್ನೊಂದಕ್ಕೆ ಪಾನಿ ಮಾಡ್ಕೋತಾ ಇದ್ದೀನಿ, ಸ್ಪೈಸಿ ಪಾನಿ ಆ್ಯಂಡ್ ಸ್ವೀಟ್ ಪಾನಿ ಮಾಡ್ಕೋತಾ ಇದ್ದೀನಿ. ಇದು ಕ್ವಾಲಿಟಿ ಅವರ ಪಾನಿಪುರಿ ಕಿಟ್ಟಲ್ಲಿ ಬಂದಿರೋದು. ಸೊ 2 ಮಾಡ್ಕೊಂಡ. ಸೊ ಇಷ್ಟೇ ಸಾಕು ನನಗೊಬ್ಳಿಗೆ ಅಲ್ವಾ, ಸೊ ಇಷ್ಟಿಗೆ ಸಾಕು. ಇಲ್ಲಿ ಪೂರಿನ ನೀಟಾಗಿ ಕರ್ಕೊಂಡು ಇಟ್ಕೊಳ್ಳೋಣ. ಆಮೇಲೆ ತಿನ್ನುವ. ಯಾಕೋ ತಿನ್ನಬೇಕು ಅನಿಸ್ತಾ ಇದೆ ಮಟ ಮಧ್ಯಾಹ್ನ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಸೊ ಅದಕ್ಕೆ ಮಾಡ್ತಿದ್ದು. ಆ್ಯಕ್ಚುಲಿ ಮಾರ್ನಿಂಗ್ ರೊಟ್ಟಿ ಮಾಡಿದ್ದೆ ಅಲ್ವಾ, ಸೊ ರೊಟ್ಟಿ ಈಸ್ ಓಕೆ. ಆ್ಯಂಡ್ ಇವಾಗಲೂ ರೊಟ್ಟಿ ತಿನ್ನಬೇಕು ಅಂದರೆ ಆಗಲ್ಲ. ಆ್ಯಂಡ್ ರೈಸ್ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ, ದಟ್ಸ್ ವೈ. ಅದಕ್ಕೋಸ್ಕರ ಪಾನಿಪುರಿ ಇದೆ. ಆ್ಯಂಡ್ ಪಾನಿಪುರಿ ಜಂಕ್ ಫುಡ್ಸ್ ಅಂತ ಹೇಳ್ತಾರೆ. ಸ್ಟಾಪ್ ಆಯಿತು, ವರ್ಕ್ ಆಯಿತು ಗೈಸ್. ಏನಿಲ್ಲ, ಸ್ವಲ್ಪ ಇದ್ರೂ ಕುಕ್ ಆಗುತ್ತೆ, ಅದೇನು ಮ್ಯಾಟ್ರಲ್ಲ. ಕುಕ್ಕರು ವಿಜಿಲ್ ಹೊಡಿತು. ಏನೋ ಹೇಳ್ತಾ ಇದ್ದೆ ನಾನು. ಪಾನಿಪುರಿ ಜಂಕ್ ಫುಡ್ಸ್ ಅಂತ ಹೇಳ್ತಾರಲ್ವಾ. ಆ್ಯಕ್ಚುಲಿ ಪಾನಿ ಈಸ್ ಗುಡ್ ಫಾರ್ ಹೆಲ್ತ್ನೋ. ಅದರಲ್ಲಿ ಹುಳಿ ಇರುತ್ತೆ, ಖಾರ ಇರುತ್ತೆ, ಆಮೇಲೆ ಗ್ಯಾಸ್ಟ್ರಿಕ್ ಇದಾಗುತ್ತೆ. ಸೊ ಅದೇನೋ ಪಾನಿ ಮಾತ್ರ ಒಂದು ಸ್ವಲ್ಪ ಕರ್ದಿರೋದಲ್ವಾ, ಸೊ ಹಾಗಿರುತ್ತೆ ಅಷ್ಟೇ. ಬಿಟ್ಟರೆ ಅದೇನು ಜಂಕ್ ಫುಡ್ಸ್ ಅಲ್ಲ ನನ್ನ ಪ್ರಕಾರ. ಆ್ಯಂಡ್ ಆಲೂಗಡ್ಡೆ ಅದರೊಳಗಡೆ ನಾವು ಸ್ಟಫ್ ಮಾಡ್ತೀವಲ್ಲ, ಸೊ ಆಲೂಗಡ್ಡೆ ಅದು ಕೂಡ ಒಂದು ಸ್ವಲ್ಪ ಬಾಡಿ ಇದಕ್ಕೆ ಏನು ಹೇಳ್ತಾರೆ ದಪ್ಪ ಆಗೋದಕ್ಕೆ ಅದೊಂದು ಕಾರಣ ಆ್ಯಕ್ಚುಲಿ. ಬಟ್ ಒನ್ ಟೈಮ್ ತಿನ್ನೋದಕ್ಕೆ ಏನೂ ಆಗಲ್ಲ ಗೈಸ್, ಅಷ್ಟೇ ಅಲ್ವಾ. ಇವತ್ತು ಆ್ಯಕ್ಚುಲಿ ನಿನ್ನೆ ನಾನು ಹೇಳಿದ್ನಲ್ವಾ, ನಿನ್ನೆ ಫುಲ್ ಟಯರ್ಡ್ ಆಗಿದ್ದು, ಇವತ್ತು ಫುಲ್ ಹೈಪರ್ ಆ್ಯಕ್ಟಿವ್ ಆಗಿದೆ ಇವಾಗ ನಾನು. ಸೊ ಹಾಗಾಗಿ ಈ ಥರ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಓವರ್ ಆ್ಯಕ್ಟಿಂಗ್ ಮಾಡ್ತಾಳೆ ಅಂತ ಅನ್ಕೋಬೇಡಿ, ಹೈಪರ್ ಆ್ಯಕ್ಟಿವ್ ಆಗಿ ವೀಡಿಯೋ ಮಾಡ್ತಾಯಿದ್ದೀನಿ ನಾನು. ಓಕೆನಾ? ಪಾಸಿಟಿವ್ ತಿಳ್ಕೊಳ್ಳಿ ಗಾಯ್ಸ್. ನಾನಿಲ್ಲಿ ಪೂರಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೇನು ನಾನು ತೋರಿಸ್ಲಿಲ್ಲ ನಿಮಗೆ, ಓಕೆನಾ? ಯಾಕೆ ಅಂತಂದರೆ ಇದು ರೆಡಿ ಟು ಈಟ್ ಅಲ್ವಾ, ಅಷ್ಟೇ. ದಟ್ಸ್ ವೈ ನಾನು ತೋರಿಸ್ಲಾ ಇಲ್ಲ ನಿಮಗೆ. ಸೊ ಪಲ್ಯ ಮಾಡ್ಕೊಂಡಿದ್ದೀನಿ, ಆಲೂಗಡ್ಡೆ ಸ್ಟಫ್. ಸೊ ಇದನ್ನ ಇವಾಗ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ಗಾಯ್ಸ್. ನನಗಂತರೂ ವೆಯ್ಟ್ ಮಾಡೋಕ್ಕಾಗ್ತಾಯಿಲ್ಲ, ದಟ್ಸ್ ವೈ ನಾನು ಇವಾಗ ತಿಂದು ಬಿಡುವೆ. ಓಕೆ, ಲೆಟ್ಸ್ ಸ್ಟಾರ್ಟ್. ಸೂಪರ್. ಸ್ವೀಟ್ ಪಾನಿ ಮಾತ್ರ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಹೋಗು. ಓಕೆ ಅಷ್ಟೇ ಗಾಯ್ಸ್, ಮಧ್ಯಾಹ್ನ ಇದೊಂದು ಪಾನಿಪುರಿ ತಿಂತೀನಿ ಅಷ್ಟೇ, ಮತ್ತೇನು ಊಟ ಇಲ್ಲ ಇವತ್ತು. ಒಂದೇ ಸರಿ ನೈಟ್ ಅಷ್ಟೇ. ನೈಟ್ ಸಿಗೋಣ, ಬಾಯ್. ಸೊ ಈವ್ನಿಂಗ್ ಸ್ವಲ್ಪ ಆಲೂ ಸ್ಟಫ್ ಉಳಿದಿತ್ತವ, ಸೊ ಹಾಗಾಗಿ ಸ್ವಲ್ಪ ಪೂರಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದಕ್ಕೆ ನಾನು ಪಾನಿ ಏನು ಮಾಡ್ಕೊಂಡಿಲ್ಲ, ಜಸ್ಟ್ ಇದನ್ನು ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡೆ. ಆಫ್ಟರ್ ದಟ್ ಒಂದು 9:30-10 ಗಂಟೆ ಸುಮಾರು ನನಗೆ ಬಾಳೆಕಾಯಿ ಇತ್ತು ಗೈಸ್, ಬಾಳೆಕಾಯಿ ಚಿಪ್ಸ್ ತಿನ್ನಬೇಕು ಅಂತ ತುಂಬ ಆಸೆ ಆಯಿತು. ಸೊ ಹಾಗಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಏನೊಂದು 5-6 ಪೀಸ್ ಇತ್ತು ಅಷ್ಟೇ ಮಾಡ್ಕೊಂಡಿರೋದು ನಾನು. ಸೊ ತಿನ್ನಬೇಕು ಅನ್ನಿಸ್ತಲ್ವ, ಸೊ ಅದಕ್ಕೆ ಫಟಾಫಟ್ ಮಾಡಿಬಿಟ್ಟೆ. ಅದ್ರ ಜೊತೆಗೆ ನಾನು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಸೊ ಕಾಯಿ ಚಟ್ನಿ ತುಂಬ ಸಖತ್ತಾಗಿ ಬರುತ್ತೆ ಅಂತ ಆನ್ ಸ್ಪಾಟ್ 5 ನಿಮಿಷದಲ್ಲಿ ಮಾಡಿಕೊಂಡು ಇವಾಗ ನಾನು ತಿಂತಾಯಿದ್ದೀನಿ. ಸೊ ಸೂಪರಾಗಿತ್ತು, ಉಪ್ಪು ಖಾರ ಎಲ್ಲ ಲಿಮಿಟೆಡ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಅದೇನೋ ತಿನ್ನಬೇಕು ಅನ್ನಿಸ್ದ ತಕ್ಷಣ ತಿಂದ್ಬಿಡಬೇಕು ಗೈಸ್, ಏನಂತೀರಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್, ಕಮೆಂಟ್, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಲವ್ ಯು ಆಲ್, ಬಾಯ್.